ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಬಾಲಾಗೆ ರಾಣಿನೇ ತನ್ನ ಮಗಳು ಸತ್ಯ ಗೊತ್ತಾಗೋಯ್ತಾ. ಆತ ಕಡೆ ಸಖತ್ತಾಗೆ ಗುಮ್ತಿದ್ದಾನೆ ವರದಾಗೆ ಬಾಲ. ಆ ಕಡೆ ಕಾವೇರಿ ಕತೆ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಾವೇರಿ ಜೊತೆ ಬಾಲ ಮಾತನಾಡ್ತಾರೆ, ಕ್ಷಮೆ ಕೇಳ್ತಾರೆ, ನನಗೆ ನನ್ನ ತಪ್ಪಿನ ಅರಿವಾಗಿದೆ ಅಂತ ಹೇಳ್ತಾರೆ. ವರದ ಏನು ಮಾಡ್ದ ಅನ್ನೋ ಸತ್ಯ ಕೂಡ ಗೊತ್ತಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಿದಾಗ ಇಲ್ಲಿ ಕಾವೇರಿ ಯಾವುದೇ ರೀತಿಯಲ್ಲೂ ಕೂಡ ಬಾಲನ್ನ ಕ್ಷಮಿಸೋದಕ್ಕೂ ರೆಡಿ ಇಲ್ಲ, ಬಾಲನ್ ಮಾತನ್ನ ಕೂಡ ನಂಬೋದಕ್ಕೂ ರೆಡಿ ಇಲ್ಲ. ಮಣಿ ಕಾಲ್ ಮಾಡಿ ಬಾಲಾಗೆ ಕಾವೇರಿಗೆ ಅಪಾಯ ಇದೆ ಅಂತ ಹೇಳಿದಾಗ ಇಲ್ಲಿ ನೀನು ಅಪಾಯದಲ್ಲಿದೆಯಾ, ನಾನು ಎಲ್ಲೂ ಹೋಗಲ್ಲ ಅಂತ ಬಾಲ ಹೇಳಿದಕ್ಕೆ ನೀನು ಮತ್ತೆ ಆ ವರದ ಸೇರ್ಕೊಂಡು ನೀನು ಪ್ಲಾನ್ ಮಾಡ್ತಿದ್ರ ಅನ್ಸುತ್ತೆ, ನಿನ್ನ ಅವಶ್ಯಕತೆ ನನಗಿಲ್ಲ, ನಿನ್ನನ್ನು ನಾನು ನಂಬೋದಿಲ್ಲ ಅಂತ ಕಾವೇರಿ ಹೇಳ್ತಾರೆ. ಇಷ್ಟು ದಿನ ಇಲ್ಲದೇ ಇರೋ ನೀನು ಇವತ್ತು ಬರೋ ಅವಶ್ಯಕತೆ ಇಲ್ಲ, ಇಷ್ಟು ದಿನಾನೇ ನೀನು ಇಲ್ಲದೆ ಜೀವನ ಮಾಡದಂತೆ ಇದ್ನಂತೆ, ಈಗ ನಿನ್ನ ಅವಶ್ಯಕತೆ ಇದೆಯಾ ಅಂತ ಹೇಳಿ ಕಾವೇರಿ ಹೋಗ್ತಾರೆ. ಅಷ್ಟರಲ್ಲಿ ಈ ಕಡೆ ಬಾಲನ ಸರಳ ಮತ್ತು ಅವರಮ್ಮ ಬಂದು ಲಾಕ್ ಮಾಡ್ತಾರೆ. ಅತ್ತ ಕಡೆ ಕಾವೇರಿನ ವರದನ್ ಕಡೆಯವ್ರು ಬಂದು ಎತ್ತಾಕೊಂಡು ಹೋಗ್ತಾರೆ. ಎತ್ತ ಕಡೆ ಬಾಲ ಸರಳನ ನೋಡಿದ ಅಚ್ಚರಿ ಆಗತ್ತೆ, ಏನಯ್ಯ ನೀನು ಮತ್ತು ನಿನ್ನ ಹೆಂಡತಿ ಇಬ್ಬರು ಕೂಡ ಚೆನ್ನಾಗೇ ಇದ್ದೀರಾ, ಬಟ್ ಆದರೂ ಕೂಡ ನಿನ್ನ ಹೆಂಡತಿಯನ್ನು ನನ್ನ ಮನೇಲಿ ಯಾಕೆ ಇರಿಸಿದ್ಯಾ, ನೀವಿಬ್ಬರು ನಾಟಕ ಮಾಡ್ತಿದ್ರಾ ಅಂತೆಲ್ಲ ಕೇಳ್ತಿದ್ದಾರೆ. ನೀವು ಕಾವೇರಿ ಅವರ ಅದಕ್ಕೆ ಅಲ್ವಾ ಅಂತ ಹೇಳಿದಾಗ ನಾನು ಮೊದಲು ಸರಳ ಸುಮ್ಮನೆ ಏನೇನೋ ಮಾತಾಡ್ಬೇಡ, ನಾನು ಹೇಳ್ತಾ ಇದ್ದೀನಿ, ಮೊದಲು ನಿನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ಬಿಡು, ಏನು ನಾಟಕ ಮಾಡ್ತಿದ್ರ ನೀನು ನಿನ್ನ ಹೆಂಡತಿ ಸೇರಿಕೊಂಡು, ನಾನೇ ಈಗ ಕಣ್ಣಾರೆ ನೋಡಿದ್ದೀನಿ, ನೀವಿಬ್ಬರು ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರಿ ಅಂತ ಹೇಳಿ ಸರಳ ಹೇಳ್ತಿದ್ದಾಗೆ ಯಾಕೆ ಗಂಡ ಹೆಂಡತಿ ಚೆನ್ನಾಗಿರಬಾರ್ದ, ಕಾವೇರಿ ಹೇಳ್ತಿದ್ರು ನಮ್ಮ ಅದಕ್ಕೆ ಸ್ವಲ್ಪ ಮಾತಾಡ್ತಾರೆ ಅಂತ ಈಗ ಗೊತ್ತಾಯ್ತು ಬಿಡಿ ನಿಜ ಸತ್ಯ ಏನು ಅನ್ನೋದು ಅಂತ ಹೇಳಿ ಬಾಲ ಹೇಳ್ತಿದ್ದಾಗೆ ಅವಳು ಇನ್ನೂ ಏನೇನು ಹೇಳಿದಾಳು ಅದೆಲ್ಲ ಬಿಟ್ಬಿಡು, ಆದರೆ ಇವಾಗ ಸುಮ್ಮನೆ ನಿನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗು, ನಮಗಿನ ಕರ್ಮನ ನಿನ್ನ ಹೆಂಡತಿನ ಉಳಿಸ್ಕೊಳ್ಳೋದಕ್ಕೆ ನಮ್ಮನೇಲಿ ಸುಮ್ಮನೆ ಬಂದು ನಿನ್ನ ಹೆಂಡತಿಯ ಹಾಗೆ ನಿನ್ನ ಪ್ರೀತಿಯ ಸಂಕೇತನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಈ ಕಡೆ ಬಾಲಾಗೆ ಅಚ್ಚರಿ ಆಗತ್ತೆ, ಏನಿದು ಪ್ರೀತಿ ಸಂಕೇತ ಅಂತ ಹೇಳಿದ್ರೆ, ಏನು ಪ್ರೀತಿ ಸಂಕೇತ ಅಂತ ಹೇಳ್ತಿದ್ರಲ್ಲ ಅಂದಾಗ, ಏನು ಪ್ರೀತಿ ಸಂಕೇತ ಅಂದರೆ ಯಾಕೇನು ಗೊತ್ತಿಲ್ವಾ, ನಿನ್ನ ಪಾಪದ ಸಂಕೇತ, ಅದನ್ನು ನೀನು ಕರ್ಕೊಂಡು ಹೋಗು ಅಷ್ಟೇ ಅಂತ ಹೇಳಿ ಸರಳವ್ರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅತ್ತ ಕಡೆಯಿಂದ ಸತ್ಯವರು ಬರ್ತಾರೆ. ಸತ್ಯವ್ರು ಬಂದಿದ್ದೆ, ಇವರು ಇಬ್ಬರು ಮಾತಾಡ್ತಿರೋದನ್ನು ನೋಡಿದ್ರೆ ಫುಲ್ ಶಾಕ್ ಆಗಿಬಿಡ್ತಾರೆ. ತಕ್ಷಣ ಬರ್ತಾರೆ. ಈ ಕಡೆ ಬಂದಿದ್ದೆ ಏನದು ಪ್ರೀತಿ ಸಂಕೇತ ಅಂತ ಹೇಳಿ ಬಾಲ ಕೇಳ್ತಿದ್ದಾರೆ. ಅಷ್ಟರಲ್ಲಿ ಸತ್ಯ ಬಂದು ಏನು ಅನ್ಕೊಂಡಿದ್ಯಾ ನೀನು ಅಂತ ಸತ್ಯವರು ಬಾಲನ ಪ್ರಶ್ನೆ ಮಾಡ್ತಿದ್ದಾರೆ. ಆ ಕಡೆ ಬಾಲ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬಿಡ ಸತ್ಯ, ನಂಗೆ ಅರ್ಥ ಆಗತ್ತೆ ನಿನ್ನ ಸಂತ ಏನು ಅನ್ನೋದು, ನಿನ್ನ ಜಾಗದಲ್ಲಿ ನಾನಿದ್ದಿದ್ರು ಕೂಡ ಇದನ್ನೇ ಮಾಡ್ತಿದ್ದೆ, ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ, ತಪ್ಪು ಆಗೋಗಿದೆ ನನ್ನಿಂದ, ನಾನು ತಪ್ಪು ಮಾಡಿದ್ದೀನಿ, ನಿಜವಾಗ್ಲೂ ಆ ಪಾಪನ ನಾನು ಅನುಭವಿಸ್ತೀನಿ, ನನ್ನ ಹೆಂಡತಿ ಜೊತೆಯಾಗಿ ನಾನು ನಿಂತ್ಕೋಬೇಕಾಗಿತ್ತು, ಆದರೆ ನನಗೆ ಸತ್ಯ ಗೊತ್ತಿಲ್ಲದೆ ಏನೇನೋ ಆಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡು, ತಿದ್ಕೊಳ್ಳೋಕೆ ಅವಕಾಶ ಕೊಡು ಅಂತ ಹೇಳ್ತಿದ್ದಾರೆ. ಈ ಕಡೆ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಇಲ್ಲಿ ಸತ್ಯವರು ತರಾಟೆಗೆ ತಗೋತಿದ್ದಾರೆ. ನಂತರ ಇಲ್ಲಿ ಸರಳವರು ಬನ್ರಿ ಹೋಗೋಣ, ಬೇಡ ಬನ್ರಿ ಅಂತ ಹೇಳಿ ಹೇಳ್ತಿದ್ದಾರೆ. ನಂತರ ಇನ್ನು ಮುಂದೆ ನನ್ನ ತಂಗಿ ವಿಷಯಕ್ಕೆ ನೀನು ಬಂದರೆ ಖಂಡಿತ ನಾನು ಸುಮ್ಮನಿರೋದಿಲ್ಲ ಅಂತಾರೆ. ಇಲ್ಲ ನನ್ನ ಹೆಂಡತಿನ ಕಳಿಸ್ಕೊಟ್ಬಿಡು, ನೀನು ಕಷ್ಟ ಆದರೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಬಾಲ ಹೇಳಿದಾಗ, ಏನು ಮಾತಾಡ್ತಿದ್ಯಾ, ನನ್ನ ತಂಗಿನ ಕಳಿಸ್ಕೊಂಡು ಬೇಕಾ ನಿನ್ನ ಜೊತೆ, ಯಾವುದೇ ಕಾರಣಕ್ಕೂ ಇಲ್ಲ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಇವಳೇನಾದ್ರು ಹೇಳಿದ್ಲು ಅನ್ಸುತ್ತೆ ಅದಕ್ಕೆ ಈ ರೀತಿ ಮಾತಾಡ್ತಿದ್ಯಾ ಅಲ್ವಾ, ಅವಳೇನೋ ಹೇಳ್ತಾಳೆ, ನಾನು ಹೇಳ್ತಿದ್ದೀನಿ ಕೇಳಿಸ್ಕೊ, ನನ್ನ ತಂಗಿನ ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಕಳಿಸ್ಕೊಡೋದಿಲ್ಲ ಅಂತ ಹೇಳಿದ್ದೆ. ಅಲ್ಲಿಂದ ಹೊರಟು ಬಿಡ್ತಾರೆ. ಆಗ ಇಲ್ಲಿ ಬಾಲ್ ಅವರು ಜಸ್ಟ್ ನಿನ್ನ ತಂಗಿನ ಕಳಿಸ್ಕೊಡೋದಿಲ್ವೋ ಅಥವಾ ನನ್ನ ಪ್ರೀತಿ ಸಂಕೇತನ ಕೂಡ ಕಳಿಸ್ಕೊಡೋದಿಲ್ವೋ ಅಂತ ಹೇಳಿದ ತಕ್ಷಣ ಸತ್ಯ ಶಾಕ್ ಆಗಿದೆ, ಹಿಂದಕ್ಕೆ ತಿರುಗಿ ನೋಡ್ತಾರೆ. ನಂತರ ಸರಳವ್ರನ್ನ ನೋಡಿದ್ದೆ, ಏನು ಪ್ರೀತಿ ಸಂಕೇತ ಅಂತ ಹೇಳಿ ಕೇಳ್ತಿದ್ದಾರೆ. ಅದೇ ನಿನ್ನೆ ಹೆಂಡತಿ ಹೇಳಿದ್ರಲ್ವ ಪ್ರೀತಿ ಸಂಕೇತ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾಗೆ ಸುಮ್ಮನೆ ಏನೇನೋ ಮಾತಾಡ್ಬೇಡ ಅಂತ ಹೇಳಿದ್ದೆ. ಅಲ್ಲಿಂದ ಹೆಂಡತಿಯನ್ನು ಕರ್ಕೊಂಡು ಮನೆಗೆ ಬರ್ತಾರೆ. ಇತ್ತ ಕಡೆ ಬಾಲಾಗೆ ಅನುಮಾನ ಬರುತ್ತೆ, ಏನಿದು ಪ್ರೀತಿ ಸಂಕೇತ, ಏನದ್ರ ಬಗ್ಗೆ ಮಾತಾಡಿದ್ರು ಅವರು, ನನ್ನ ಮಗು ಬಗ್ಗೆನಾ, ನನ್ನ ಮಗು ಸತ್ತೇ ಹೋಗಿದ್ಯಲ್ಲ ಅಂತ ಅನ್ಕೋತಾರೆ. ಆ ಕಡೆ ರಾಣಿ ತನ್ನ ಅಮ್ಮನ ನೋಡದೆ ಕಾಣಿಸ್ತಿರುವುದಿಲ್ಲ, ಗಾಬರಿ ಆಗ್ತಾಳೆ, ಅಳುತ್ತಿದ್ದಾಳೆ, ಎಲ್ಲ ಕಡೆ ಹುಡುಕ್ತಿದ್ದಾಳೆ. ಚಂದು ಮತ್ತು ರಾಣಿ ಎಲ್ಲ ಕಡೆ ಕಾವೇರಿಯವ್ರನ್ನ ಹುಡುಕ್ತಿದ್ದಾರೆ, ಬಟ್ ಕಾವೇರಿ ಕಾಣಿಸ್ತಿಲ್ಲ. ಬಿಕಾಸ್ ಕಾವೇರಿಯನ್ನು ವರದನ್ ಕಡೆ ರೌಡಿ ಕರ್ಕೊಂಡು ವರದನ ಬಳಿಗೆ ಹೋಗಿದ್ದಾರೆ. ವರದನ ಕಾಲ್ ಕೆಳಗಡೆ ಕಾವೇರಿ ಇದ್ದಾರೆ. ಈ ಕಡೆ ಎಷ್ಟೆಲ್ಲ ಕೊಬ್ಬು ನಿನಗೆ, ಜೈಲಿಂದ ಬಂದಿದ್ರು ಕೊಬ್ಬು ಕಡಿಮೆ ಆಗಿಲ್ಲ ಅಲ್ವಾ ನಿನಗೆ, ನನಗೆ ಕಪ್ಪಾಳಕ್ಕೆ ಹೊಡಿತೀಯಲ್ಲ ಅಂತ, ಅಲ್ಲಿ ಧೈರ್ಯ ಅಲ್ಲ ಅಂತ ಇಲ್ಲೇ ಗೆಳ್ಕೊಂಡು ಬಂದಿದ್ಯಾ, ತಾಕತ್ತಿದ್ದಿದ್ರೆ ಅಲ್ಲೇ ಮಾತಾಡಬೇಕಿತ್ತು ನೀನು ಅಂತ ಕಾವೇರಿ ಅಲ್ಲೂ ರೆಬಲಾಗಿ ಉತ್ತರ ಕೊಡ್ತಾರೆ. ಇಷ್ಟು ತಾಕತ್ತು ನಿನಗೆ ನನ್ನ ಮುಂದೆ ಈ ರೀತಿ ಮಾತಾಡೋದಕ್ಕೆ ಅಂತ ವರದ ಹೇಳಿದಾಗ, ಮೋಸಗಾರ ನೀನು, ನಿನಗೆ ಇಷ್ಟು ಇರಬೇಕಾದ್ರೆ ಜೈಲಲ್ಲಿ ನ್ಯಾಯವಾಗಿ ತಪ್ಪು ಮಾಡದೆ ಇಷ್ಟು ವರ್ಷ ಶಿಕ್ಷೆ ಅನುಭವಿಸಿ ಬಂದಿರೋಳು ನಾನು, ನನಗೆಷ್ಟು ಇರಬೇಡ ಅಂತ ಹೇಳಿ ಕಾವೇರಿ ಹೇಳ್ತಿದ್ದಾರೆ. ನಂತರ ಇವನ್ನ ಕತ್ಲು ಕೋಣೆಗೆ ಹೋಗಿ ಕೂಡ ಹಾಕಿ ಅಂತ ಹೇಳಿ ವರದ ಹೇಳ್ತಾರೆ.
ಆ ಕಡೆ ಅದನ್ನೆಲ್ಲವನ್ನ ಕೂಡ ಮಣಿ ಕೇಳಿಸ್ಕೊಂಡ್ಬಿಡ್ತಾರೆ. ಬಾಲಾಗೆ ಕರೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಇತ್ತ ಕಡೆ ಬಾಲ ಬರಬೇಕಾದ್ರೆ ರಾಣಿಯನ್ನ ನೋಡ್ತಾರೆ. ಯಾಕೆ ರಾಣಿ ಗಾಬರಿ ಆಗಿದ್ಯಾ, ಏನಾಯ್ತು, ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಬಟ್ ರಾಣಿ ಮಾತಾಡೋದಿಲ್ಲ. ಆಗ ಅಯ್ಯೋ ರಾಣಿ, ನಿನ್ನ ಮಾವ ಮಾತಾಡಬೇಡ ಅಂತಿದ್ದಾರೆ ಅಂತಾನ, ಗೊತ್ತಿಲ್ಲದವ್ರ ಜೊತೆ ಮಾತಾಡಬಾರ್ದು ಅಂತ ಸಾಮಾನ್ಯವಾಗಿ ಹೇಳ್ತಾರೆ, ಅದಕ್ಕಷ್ಟೇನೆ. ಬಟ್ ಬಿಟ್ಬಿಡು ಅದನ್ನ, ಹೇಳುಕಂದ ಏನಾಯ್ತು ಅಂತ ಕೇಳಿದಾಗ ನಮ್ಮಮ್ಮ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅಮ್ಮ ಕಾಣಿಸ್ತಿಲ್ವಾ, ಯಾವಾಗಿಂದ ಅಂದಾಗ ಇಷ್ಟೊತ್ತು ನನ್ನ ಜೊತೆನೇ ಇದ್ರು, ಹಿಂದಕ್ಕೆ ತಿರ್ಗಿ ನೋಡುವಷ್ಟರಲ್ಲಿ ಅಮ್ಮ ಕಾಣಿಸ್ತಿಲ್ಲ ಅಂತ ಅಳಬೇಕಾದ್ರೆ ನಿಮ್ಮಮ್ಮ ಹೇಗಿದ್ರು ಏನು ಅಂತೆಲ್ಲ ಕೇಳಿದಾಗ ರಾಣಿ ವಿವರಿಸ್ತಾಳೆ. ಅದನ್ನೆಲ್ಲ ನೋಡಿದ್ದೆ ಕಾವೇರಿನೇ ಅಂತಾನೆ ಅನಿಸ್ಬಿಡತ್ತೆ ಬಾಲಾಗೆ. ನಂತರ ಸರಿ ಆಯಿತು ಬಾ ಹುಡ್ಕೋಣ ಅಂತ ಹೇಳಿ ಎಲ್ಲ ಕಡೆ ಹುಡುಕ್ತಿದ್ದಾರೆ. ಬಟ್ ಎಲ್ಲೇ ಹುಡುಕಿದ್ರು ಕೂಡ ಕಾಣಿಸ್ತಾ ಇಲ್ಲ ಕಾವೇರಿ. ಬಿಕಾಸ್ ಕಾವೇರಿ ವರದನ ಕೈ ವಶದಲ್ಲಿದ್ದಾರೆ. ಈ ಕಡೆ ಸರಳ ಅವರು ಮನೆಗೆ ಬಂದು ನಿಮಗೂ ಕೂಡ ಬಾಲನ್ ಪರಿಚಯ ಇದೆ ಅಲ್ವಾ ಅಂತೆಲ್ಲ ಕೇಳ್ತಿದ್ದಾರೆ. ಈ ಕಡೆ ಸತ್ಯ ಅವರು ಏನನ್ನ ಕೂಡ ಮಾತಾಡ್ತಿಲ್ಲ. ಜೊತೆಗೆ ಏನು ಪ್ರೀತಿ ಸಂಕೇತ ಅಂತ ಹೇಳಿದ್ವಿ, ಅದನ್ನು ಅವ್ನು ಯಾಕೆ ನಂಬಲಿಲ್ಲ ಅನ್ನೋ ವಿಷಯ ನೀನು ಗೊತ್ತಾ, ಯಾಕಂದರೆ ಆಲ್ರೆಡಿ ಅವನಿಗೆ ಅವನ ಮಗು ಸತ್ತು ಹೋಗಿದೆ ಅಂತ ಹೇಳಿದೆ ನಾನು ಅಂತ ಕೇಕೆ ಹಾಕಿ ನಗ್ತಿದ್ದಾರೆ. ಇಲ್ಲಿ ಸತ್ಯ ಅವರು ಸತ್ಯನ ನಿಜ ರೂಪ ಇಲ್ಲಿ ಸರಳವರ ಮುಂದೆ ಬಿಚ್ಕೊಳ್ತದೆ. ಸರಳವರು ಸತ್ಯವರ ರೂಪವನ್ನು ನೋಡಿ ನಿಜಕ್ಕೂ ಶಾಕ್ ಆಗ್ತಿದ್ದಾರೆ. ಏನು ಮಾತಾಡ್ತಿದ್ರ, ಹಾಗಿದ್ರೆ ನಿಮಗೂ ಬಾಲಗೂ ಪರಿಚಯ ಇದೆ ಅಂದಮೇಲೂ ಯಾಕ್ರಿ ಕಾವೇರಿನ ಅವ್ರ ಮಗಳನ್ನ ನಮ್ಮನೇಲಿ ಇಟ್ಕೊಂಡಿದ್ರ, ಅವ್ರ ಮನೆಗೆ ಕಳಿಸ್ಕೊಡ್ಬಹುದಲ್ವಾ ಅಂತ ಹೇಳಬೇಕಾದ್ರೆ ಇಲ್ಲಿ ಅಮ್ಮ ಬಂದಿದೆ. ಏನೇ ದಡ್ಡಿ ಥರ ಮಾತಾಡ್ತಿದ್ಯಲ್ಲ, ನಿನ್ನ ಗಂಡ ಏನೇ ಹೇಳ್ತಿದ್ದಾನೆ ಅಂತ ನಿಂಗೆ ಅರ್ಥ ಆಗ್ತಿಲ್ವಾ, ಅವನು ಹೇಳಿರೋದು ಮಗು ಸತ್ತು ಹೋಗಿದೆ ಅಂತ. ಅದರ ಅರ್ಥ ಅವ್ರಿಗೆ ರಾಣಿ ವಿಷಯನ ಹೇಳೋದಕ್ಕೆ ಇಷ್ಟ ಇಲ್ಲ, ಅವರು ಅವ್ರ ಅಪ್ಪನಿಂದ ರಾಣಿ ವಿಷಯವನ್ನ ಮರೆ ಮಾಚುತ್ತಿದ್ದಾರೆ ಅಂತ ಹೇಳ್ತಾರೆ. ಏನಿದು ಅಳಿ ಅಂದ್ರೆ, ಅಪ್ಪ ಮಗಳನ್ನ ದೂರ ಮಾಡೋದು ತಪ್ಪಲ್ವಾ, ಅಪ್ಪ ಮಗಳಿಗೋಸ್ಕರ ಹುಡುಕ್ತಿದ್ದಾನೆ ಅಂದಮೇಲೆ ಮಗಳನ್ನ ಅವ್ರ ಜೊತೆ ಕಳಿಸ್ಕೊಡ್ಬೇಕಲ್ವಾ, ಇದು ಪಾಪದ ಕೆಲಸ ಅಲ್ವಾ ಈ ರೀತಿ ಮಾಡೋದು ಅಂದಾಗ. ನೋಡಿ ರಾಣಿ ವಿಷಯಕ್ಕೆ ನೀವು ತಲೆ ಹಾಕೋದು ನನಗಿಷ್ಟ ಆಗೋದಿಲ್ಲ. ನೆಂಟ್ರಾಗಿ ಬಂದಿದ್ದೀರ, 4 ದಿನ ಇದ್ದು ತಿನ್ಕೊಂಡು ಹೋಗ್ತಾ ಇರ್ಬೋದು, ಅದನ್ನ ಬಿಟ್ಟು ನೀವು ನಮ್ಮ ಮನೆ ವಿಷಯಕ್ಕೆ ರಾಣಿ ವಿಷಯಕ್ಕೆ ತಲೆ ಹಾಕಿದ್ರೆ ಪರಿಣಾಮ ಸರಿ ಇರುವುದಿಲ್ಲ ಅಂತ ಹೇಳಿ ಸತ್ಯವರು ಅತ್ತೆಗೂ ಕೂಡ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ತದನಂತರ ಈ ಕಡೆ ಕಾವೇರಿಯನ್ನ ಹುಡುಕ್ತಿರ್ತಾರೆ ಬಾಲ. ಅದೇ ಸಮಯಕ್ಕೆ ಮಣಿ ಕಾಲ್ ಮಾಡಿದೆ. ಇಲ್ಲಿ ಕಾವೇರಿನ ಎಳ್ಕೊಂಡು ಬಂದಿದ್ದಾನೆ ವರದ. ಅವಳ ಪರಿಸ್ಥಿತಿಗೆ ಅಪಾಯದಲ್ಲಿದೆ, ಮೊದಲು ಬಂದು ಅವಳನ್ನ ಕಾಪಾಡು ಅಂತ ಹೇಳ್ತಾರೆ. ತಕ್ಷಣ ಗಾಬರಿ ಆಗ್ತಾರೆ ಬಾಲ. ನೋಡಮ್ಮ ರಾಣಿ, ನನಗೊಂದು ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ ಅಂದಾಗ ನಮ್ಮಮ್ಮನ ಇವತ್ತು ಹುಡ್ಕೊಳ್ಳೋದಿಲ್ವಾ ಫ್ರೆಂಡು, ಅಪ್ಪನೂ ಹುಡ್ಕೊಡ್ತೀನಿ ಅಂದರೆ ಹುಡ್ಕೊಡ್ಲಿಲ್ಲ, ಈಗ ಅಮ್ಮನೂ ಹುಡ್ಕೊಡೋದಿಲ್ವಾ ಅಂದಾಗ ರಾಣಿ ನಿಜಕ್ಕೂ ಕೂಡ ಪರಿಸ್ಥಿತಿ ಚೆನ್ನಾಗಿಲ್ಲ, ಅಲ್ಲಿ ಯಾವುದೋ ಒಂದು ಜೀವ ಅಪಾಯದಲ್ಲಿದೆ, ಅವರನ್ನು ಕಾಪಾಡಬೇಕು, ಬಿಟ್ಬಿಡೋಕ್ಕಾಗತ್ತಾ ಅಂದಾಗ ಇಲ್ಲ ಹೋಗಿ ಅಂತ ಹೇಳ್ತಾರೆ ರಾಣಿ. ಮತ್ತೆ ಬೇಜಾರು ಮಾಡ್ಕೋಬೇಡ, ನಿಮ್ಮಮ್ಮ ಯಾರು ಗೊತ್ತು ಮನೆಗೆ ಹೋಗಿರಬಹುದಲ್ವಾ, ಹೋಗು ಕಂದ ಅಂತ ಹೇಳಿ ಇಲ್ಲಿ ಬಾಲ ಕಾವೇರಿಯನ್ನು ಕಾಪಾಡೋದಕ್ಕೆ ಹೋಗ್ತಾರೆ. ಈ ಕಡೆ ರಾಣಿ ಮತ್ತು ಚಂದು ಬಂದಿದ್ದೆ ಮಾಮನ ಹತ್ರ. ಇಲ್ಲಿ ಕಾವೇರಿಯವರು ಕಾಣಿಸ್ತಿಲ್ಲ ಅಂದಾಗ ಇದನ್ನು ಬಾಲನೇ ಮಾಡಿರಬೇಕು ಅಂತ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಸತ್ಯ ಅವರು ಮುಂದಾಗ್ತಿದ್ದಾರೆ. ಅತ್ತ ಕಡೆ ವರದ ಕಾವೇರಿ ಇರ್ತಕ್ಕಂಥ ರೂಮಿಗೆ ಹೋಗಿದ್ದೆ, ಕಾವೇರಿ ಮೇಲೆ ಹರಿಯಾಯೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಎಷ್ಟೆಲ್ಲ ಅಹಂಕಾರದನ್ನ ಮೆರೆತಿದ್ದೆ, ಈಗ ನಿನ್ನ ಕತೆ ಮುಗೀತು ಅಂತ ಹೇಳಿದ್ದೆ. ಈ ಕಡೆ ಕಾವೇರಿ ಬೇಡ ಅಂತಿದ್ದಾರೆ. ಯಾರು ನಿನ್ನನ್ನು ಬಂದು ಇವತ್ತು ಕಾಪಾಡ್ತಾರೆ, ಯಾರು ಕಾಪಾಡೋಕ್ಕಾಗೋದಿಲ್ಲ ಅಂತ ವರದ ಇನ್ನೇನು ಎರಗಬೇಕು ಕಾವೇರಿ ಮೇಲೆ. ಅಷ್ಟರಲ್ಲಿ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದೆ ಬಾಲ ಬಂದು ಅಲ್ಲೇ ಹಿಂದೆಯಿಂದ ಬೆಡ್ಶೀಟನ್ನ ವರದಾಗೆ ಹೊದಿಸಿ ಹಿಂದೆಯಿಂದ ಸಖತ್ತಾಗಿ ಗುಂಬಿ ಕೊನೆಗೂ ಕೂಡ ಕಾವೇರಿಯನ್ನು ಕಾಪಾಡ್ತಾರೆ. ಹಾಗಿದ್ರೆ ಮುಂದೆ ಆಗುತ್ತೆ ಮುಂದಿನ